ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕರ್ನಾಟಕ ದೇವದಾಸಿ ಪದ್ಧತಿ ತಡೆ ಮಸೂದೆ 2025 ಸಿದ್ಧ ಆಗಿದೆ. ಒಂದು ಒಳ್ಳೆಯ ಕೆಲಸ. ದೇವದಾಸಿ ಪದ್ಧತಿ ನಮ್ಮಲ್ಲಿ ಇನ್ನೂ ಡಾಮಿನೆಂಟ್ ಆಗಿದೆ, ಇನ್ನೂ ಬಿಟ್ಟು ಹೋಗಿಲ್ಲ ನಮ್ಮನ್ನು ಅನ್ನೋದು ಅನೇಕ ಸಾಕ್ಷಿಗಳಿದ್ದ. ಇಲ್ಲೇ ಏನಪ್ಪ ಅಂತಂದ್ರೆ, ಈ ದೇವದಾಸಿ ಪ್ರಕರಣ, ದೇವದಾಸಿ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಇರ್ಬೋದು. ಇಲ್ಲಿ ನಮ್ಮ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನ ಆಗಿರ್ಬೋದು, ಇನ್ನುಳಿದ ಕಡೆ ಬೇರೆ ಬೇರೆ ಕಡೆ ಚಂದ್ರ ಗುತ್ತಿ ಕಡೆ ಅನೇಕ ಗುಡಿಗಳಿದ್ದಾವೆ, ಅಲ್ಲಿ ನಡೀತಾ ಇರ್ತವೆ ಅತ್ಯಂತ ಗುಪ್ತವಾಗಿ. ಯಾಕಂದರೆ ನಿಷೇಧದಪ್ಪ ಅಂತ ಗೊತ್ತದ ಎಲ್ಲರಿಗೂ. ಆ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಇದು ನಡೀತಾನೆ ಇರ್ತದೆ. ವಿಶೇಷವಾಗಿ ಈ ಒಂದು ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಬೇಕು, ಹೋಗಿ ನಡೆಸ್ಬೇಕಂತೇಳಿ 1982ರಾಗ ಕರ್ನಾಟಕ ದೇವದಾಸಿಯರ ಸಮರ್ಪಣಾ ನಿಷೇಧ ಕಾಯ್ದೆ ಬಂತು. ಮತ್ತು ಅದರ ನಂತರ ಕರ್ನಾಟಕ ದೇವದಾಸಿಯರ ಸಮರ್ಪಣಾ ನಿಷೇಧ ಮತ್ತು ತಿದ್ದುಪಡಿ 2009ರಲ್ಲಿ ಆಗಿತ್ತು. ಆದರೂ ಇದು ಕಂಟ್ರೋಲ್ ಆಗಿಲ್ಲ ಅನ್ನೋದು ಒಂದು ಆರೋಪ ಇದ್ದೇ ಅದ. ಕಾನೂನು ಸರಿಯಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲವೋ, ಅವ್ರು ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಕಾನೂನು ಬರ್ತದಪ್ಪ ಅಂದ್ರೆ ಹಿಂದೆ ಏನೇನೋ ತಪ್ಪುಗಳಿರ್ತಾವಂತ. ಅಮೆಂಡ್ಮೆಂಟ್ಸ್ ಯಾಕೆ ಮಾಡ್ತಾರಪ್ಪ ಅಂದ್ರೆ, ಒಂದು ವಿಷಯವನ್ನು ನಾವು ಅಸ್ತಿತ್ವಗಿಳಿಸಿದಾಗ, ಪ್ರಾಕ್ಟಿಕಲಾಗಿ ತಂದಾಗ, ಪ್ರಾಯೋಗಿಕತೆಗೆ ತಂದಾಗ ಗೊತ್ತಾಗ್ತಾ ಹೋಗ್ತದೆ, ಹೌದಪ್ಪ ಇದು ಸರಿನೋ ತಪ್ಪೋ ಎಂತೂ ಏನು ಅಂತೇಳಿ. ಹಾಗಾಗಿ ಈಗ ಮತ್ತೊಮ್ಮೆ ಅದನ್ನು ರಿಬಿಲ್ಡ್ ಮಾಡಿ, ಮತ್ತೊಮ್ಮೆ ತಯಾರು ಮಾಡಿ, ಮತ್ತೊಂದು ಈಗ ಏನಪ್ಪ ಅಂತಂದ್ರೆ ಭಾಳ ಮಹತ್ವದ ಏನಂದ್ರೆ, ರಾಜ್ಯದಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡುವ ದೇವದಾಸಿಗೆ ಜನಿಸಿದ ಮಗು ತನ್ನ ತಂದೆಯನ್ನು ಗುರುತಿಸುವ ಪಿತೃತ್ವ, ಇದು ಭಾಳ ಮುಖ್ಯ ಅದ. ಇಲ್ಲಿ ಹೆಂಗಾಗಿದೆಪ್ಪ ಅಂದರೆ, ಈ ಪುರುಷ ಪ್ರಧಾನ ಸಮಾಜದಲ್ಲ ಸುಮ್ಮ ಒಟ್ಟಪ್ಪ ದೇವದಾಸಿಗಳು ಹೋಗಿಬಿಡೋದು, ಅದ್ರಾಗ ಮಾಡಿ ಹೋಗಿಬಿಟ್ಟಿರ್ತಾನೆ. ಅವರು ಪಾಪ ಆ ಮಗುವಿಗೆ, ಹುಟ್ಟಿದ ಮಗುವಿಗೆ ಸಮಾಜದಲ್ಲಿ ಭಾಳ ಕನಿಷ್ಠವಾಗಿ ನೋಡ್ತಾ ಇರ್ತಾರೆ. ತಂದಿಲ್ಲ ನಮಗ ಅಂದ ತಕ್ಷಣ ಕೆಟ್ಟದಾಗಿ ನೋಡೋದು ನಾವು ಬೆಳೆಸ್ಕೊಂಡು ಬಿಟ್ಟಿದ್ದೀವಿ ಇವತ್ತು. ಅದಕ್ಕಾಗಿ ಇವತ್ತು ಭಾಳ ಜನ ತಮ್ಮ ಜಾತಿ ಬಗ್ಗೆ ಆಗಲಿ, ತಮ್ಮ ತಂದೆ ತಾಯಿ ಬಗ್ಗೆ ಆಗಲಿ, ಹೆಸರಿನ ಬಗ್ಗೆ ಹೇಳಾಗಿ ಹಿಂದೆ ಮಾಡ್ತಾ ಇರ್ತಾರೆ. ವಿಶೇಷವಾಗಿಂತೂ ದಲಿತ ಸಮುದಾಯದಲ್ಲಿ ನಾವು ಇದನ್ನು ಭಾಳಷ್ಟು ಕಾಣ್ತೀವಿ. ದಲಿತರಿರ್ಬೋದು, ಹಿಂದುಳಿದ ಸಮಾಜಗಳಲ್ಲಿ ಇದು ಮುತ್ತು ಕಡಿಸೋದು ಮಾಡೋದು, ಅವು ಯಾರಪ್ಪ ತಂದಿರೋದು ಗೊತ್ತೇ ಆಗೋದಿಲ್ಲ ಕೊನೆಯವರೆಗೆ.